ಒಂದು ಮಾತು ಹೀಗೆ ಹೇಳ್ತದೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೀಗೆ ನಾವು ನೋಡ್ತೇವೆ, 17ನೇ ವಚನ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ದೇವರು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಸಹೋದರ ಸಹೋದರಿ, ಅನೇಕರು ಈ ಲೋಕದಲ್ಲಿ ನಾನಾ ದೇವರುಗಳಿಗೆ ಪ್ರೇಯರ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ದೇವರುಗಳು ನೀವು ಬೇಡಿಕೊಳ್ಳ್ರಿ ನಾನು ನಿಮಗೆ ಕೊಡ್ತೇನೆ ಅಥವಾ ಉತ್ತರಿಸ್ತೇನೆ ಅಂತ ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಷ್ಟು ಜನ ಅವ್ರಿಗೆ ಗೊತ್ತಿಲ್ಲ. ಹೋಗಿ ಎಷ್ಟೋ ತಾಸುಗಳು ಪ್ರೇಯರ್ ಮಾಡ್ತಾರೆ, ಉಪವಾಸ ಪ್ರೇಯರ್ ಮಾಡ್ತಾರೆ, ನಾನಾ ಥರವಾದಂಥ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಆದರೆ ಅವರ ದೇವರು ಅವರಿಗೆ ಪ್ರಾರ್ಥನೆ ಮಾಡ್ರಿ ನಾನು ಉತ್ತರ ಕೊಡ್ತೀನಿ ಅಂತ ಎಂದಾದರೂ ಹೇಳಿದಾರ? ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನನಗೆ ಗೊತ್ತದೆ, ಏನಂತ ಹೇಳಿದ್ರೆ ನಮ್ಮ ದೇವರು ಹೇಳಿದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಎಫೆಸ 4:6 ನಾವು ನೋಡ್ತೇವೆ, ಫಿಲಿಪಿಯನ್ನ 4:6 ನಾವು ನೋಡ್ತೇವೆ, ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತಾಸ್ತುತಿಯೊಡನೆ ಪ್ರಾರ್ಥನೆ ವಿಜ್ಞಾಪನೆಯೊಡನೆ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ನಮ್ಮ ದೇವರು ಹೇಳ್ತಾರೆ, ಆಸ್ಕ್. ಈ ತನಕ ನೀವು ಏನು ಕೇಳಿಕೊಳ್ಳಿಲ್ಲ, ಕೇಳಿಕೊಳ್ಳ್ರಿ. ಪ್ರಿಯರೇ, ಎಂಥ ದೇವರು ನಮಗೆ ಇದ್ದಾರೆ. ನೀನು ಬೇಡಿಕೊಂಡ್ರೆ ನಾನು ನಿನಗೆ ಅನುಗ್ರಹಿಸ್ತೇನೆ. ನನ್ನ ಹೆಸರಿನಲ್ಲಿ ತಂದೆಯನ್ನು ಬೇಡಿಕೊಳ್ಳ್ರಿ, ನೀವು ಬೇಡಿಕೊಳ್ಳೋ ಎಲ್ಲ ಸಂಗತಿಗಳನ್ನು ನಾನು ಅನುಗ್ರಹಿಸ್ತೇನೆ ಅಂತ ನಮ್ಮ ದೇವರು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಾವು ಭಾಗ್ಯವಂತರು. ಯಾಕಂತ ಹೇಳಿದ್ರೆ ನಮಗೆ ಒಬ್ಬ ದೇವರಿದ್ದಾರೆ, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಆದರೆ ಒಂದು ವಚನ ಎಲ್ರಿಗೂ ಗೊತ್ತಿದೆ, ಎಲ್ಲರಿಗೂ ಬಾಯ್ಪಾಠ ಸಹ ಇದೆ, ಹೇಗೆ ಪ್ರಾರ್ಥನೆ ಮಾಡಬೇಕು. ಅನೇಕ ಸಾರಿ ನಾವು ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ. ಅನೇಕ ಕಾರಣಗಳಿವೆ ಅದರಲ್ಲಿ. ಇವತ್ತು ಒಂದು ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಪ್ರಿಯರೇ, ಮೊದಲದಾಗಿ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ, ನಮ್ಮ ದೇವರ ಹತ್ರ ನಾವು ಯಾವಾಗಲೂ ನಮ್ಮ ದೇವರಿಗೆ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೇಳಿದರೂ ಕೊಡ್ತಾರೆ. ನನ್ನ ಹತ್ರ ಅನೇಕ ಸಾಕ್ಷಿಗಳಿವೆ. I asked the Lord small things, but the Lord answered that prayer. ಆದರೆ ಇವತ್ತು ನಾನು ನಿಮಗೆ ಉತ್ತೇಜಿಸ್ತಾ ಏನಂತ ಹೇಳಿದ್ರೆ, ನಮ್ಮ ದೇವರು ಹೇಳ್ತಾರೆ, ಆಸ್ಕ್ ಬಿಗರ್ ಥಿಂಗ್ಸ್. ಅದಕ್ಕೆ ಕೀರ್ತನೆ 2:8 ದೇವ್ರ ವಾಕ್ಯ ಹೇಳ್ತಿದೆ, ನಾವು ದೇವರಿಗೆ ಕೇವಲ ಚಾಕ್ಲೇಟು ಲಾಲಿಪಾಪ್ ಕೇಳೋದು ಬೇಡ ಪ್ರಿಯರೇ. ದೇವರ ವಾಕ್ಯ ಹೇಳ್ತಿದೆ ಕೀರ್ತನೆ 2:8, ನೀನು ಕೇಳಿಕೊಂಡ್ರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ದ ಲಾರ್ಡ್ ಈಸ್ ಸೇಯಿಂಗ್, ಆಸ್ಕ್ ನೇಷನ್ಸ್. ಸಹೋದರ ಸಹೋದರಿ, ಇದನ್ನು ಕೇವಲ ಕೆಲವು ದೊಡ್ಡ ರೆವರೆಂಡ್ಗಳಿಗೆ, ಬಿಷಪ್ಗಳಿಗೆ ಅಥವಾ ಅಪೋಸ್ತಲರಿಗೆ, ಇಡೀ ದೇಶ ಜಗತ್ತನ್ನು ಸುತ್ತಾಡಿದ ಇವ್ಯಾಂಜಲಿಸ್ಟ್ಗಳಿಗೆ ದೇವರು ಹೇಳಿರೋ ಮಾತಲ್ಲ. ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬನು ದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡುವ ಅಧಿಕಾರ ಇದೆ. ಮಕ್ಕಳಾಗುವ ಅಧಿಕಾರ ಯೋಹಾನ 1:12-13 ನಾವು ನೋಡ್ತೇವೆ. ಮಕ್ಕಳಾಗುವ ಅಧಿಕಾರ, ಪ್ರಾರ್ಥನೆ ಮಾಡುವ, ಬೇಡಿಕೊಳ್ಳುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ದೇವರು ನಿನ್ನ ನನ್ನ ಕಣ್ಣುಗಳನ್ನು ತೆರೆಯಲಿ. ಕೇವಲ ನಾವು ಸಣ್ಣ ನನಗೆ ಒಂದು ಕೆಲಸ ಕೊಡು, ನನಗೆ ಕಾಸು ಕೊಡು, ನನಗೆ ಕಾರು ಕೊಡು, ಅಥವಾ ನನಗೆ ಇದನ್ನು ಕೊಡು ಅದನ್ನು ಕೊಡು. ಪ್ರಿಯರೇ, ಅದೆಲ್ಲ ದೇವರು ಖಂಡಿತವಾಗಿ ಉತ್ತರಿಸ್ತಾರೆ, ಇಲ್ಲಂತಲ್ಲ. ಆದರೆ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಕೇವಲ ಈ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೇಳ್ತೀವ ಅಥವಾ ರಾಷ್ಟ್ರಗಳನ್ನು ನಾವು ಕೇಳ್ತೀವ? ಯಾಕಂದರೆ 2 ಪೂರ್ವಕಾಲ ವೃತ್ತಾಂತದಲ್ಲಿ ದೇವರು ಹೇಳ್ತಾರೆ ಅಂದರೆ, ನೀವು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು.
ಪ್ರಿಯರೇ, ಇಲ್ಲಿ ಮುಂದೆ ನಾವು ನೋಡ್ತೀವಿ ಏನಂತ ಹೇಳಿದ್ರೆ, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನಂತ ಹೇಳ್ತಾರೆ. ದೇಶದಲ್ಲಿ ಕೇಳಿಕೊಂಡ್ರಿ, ಇಡೀ ದೇಶದಲ್ಲಿ ಆರೋಗ್ಯ. ಇವತ್ತು ನಮ್ಮ ದೇಶದಲ್ಲಿ ಆರೋಗ್ಯ ಇದೆಯಾ? ಇವತ್ತು ನಮ್ಮ ದೇಶ ಹೇಗೆ ಸಾಗಿದೆ? ಪ್ರಿಯರೇ, ಎಲ್ಲ ವಿದ್ಯಮಾನಗಳನ್ನು ನಾವು ಗಮನಿಸೋಣ. ರಾಜಕೀಯ ವಲಯದಲ್ಲಿ, ಆರ್ಥಿಕ ವಲಯದಲ್ಲಿ, ಇನ್ನುಳಿದ ಎಲ್ಲ ಸಾಮಾಜಿಕ ವಲಯದಲ್ಲಿ, ಎಲ್ಲ ವಲಯದಲ್ಲಿ ನೋಡ್ರಿ ಎಷ್ಟು ಕೆಟ್ಟದ್ದು ಹೆಚ್ಚಾಗ್ತಾ ಇದೆ. ಪ್ರಿಯರೇ, ಎಜಿಕೇಲ್ನ ಗ್ರಂಥದಲ್ಲಿ ಒಂದು ಮಾತು ಹೀಗೆ ಹೇಳ್ತಾರೆ ದೇವರು. ಏನಂತ ಹೇಳಿದ್ರೆ, ಅದು ಎಜಿಕೇಲ್ 28-31 ದೇವರೊಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ನಾನು ಇಸ್ರೇಲನ್ನು ಆಶೀರ್ವದಿಸಬೇಕಂತ ಇದ್ದೆ. ಆದರೆ ಆ ಇಸ್ರೇಲ್ಗೋಸ್ಕರ ಬೇಡಿಕೊಳ್ಳೋರು ಒಬ್ಬರೂ ಇಲ್ಲದೆ ಇರೋ ಕಾರಣ ನನ್ನ ನ್ಯಾಯ ತೀರ್ಪು ಅವರ ಮೇಲೆ ಬಂತು ಅಂತ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರು ನನ್ನನ್ನು ನಮ್ಮ ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಕರೆದಿದ್ದಾರೆ. ಪ್ರಿಯರೇ, ಕೇವಲ ನಮಗೆ ದೇವರಿಂದ ನನ್ನ ಜೀವಿತದಲ್ಲಿ, ನನ್ನ ದೇಹಕ್ಕೆ, ನನ್ನ ಆತ್ಮಕ್ಕೆ, ನನ್ನ ಮನೆಗೆ ಆಶೀರ್ವಾದ ಅಷ್ಟಾದರೆ ಸಾಕು ಅನ್ನುವಂಥವ್ರು ನಿಜವಾಗಿಯೂ ಅವರು ದೇವರ ಮಕ್ಕಳ, ಅವರಲ್ಲಿ ದೇವರ ಆತ್ಮನು ಇದೇನಾ, ಅವರ ಹೃದಯದಲ್ಲಿ ದೇವರ ಆತ್ಮನು ಇದ್ದಾನಾ ಎಂಬ ಪ್ರಶ್ನೆ ಉದ್ಭವ ಆಗ್ತದೆ. ಯಾರಲ್ಲಿ ದೇವರ ಆತ್ಮನು ಇದ್ದಾನೋ ಅವರು ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರು ದೇಶವನ್ನು ತಕ್ಕೊಂಡು ದೇವರ ಕೃಪಾಸನದ ಬಳಿಗೆ ಹೋಗ್ತಾರೆ. ಅವರು ಹೋರಾಟ ಮಾಡ್ತಾರೆ. ನಾವು ಕೇಳಿಕೊಂಡ ದೇವರು ಹೇಳಿದ್ದಾರೆ, ಈ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ, ಈ ದೇಶವನ್ನು ಬದಲಾಯಿಸ್ತೇನೆ, ದೇಶದಲ್ಲಿಂದ ಕತ್ತಲೆಯನ್ನು ಓಡಿಸ್ತೇನೆ ಅಂತ ನಮ್ಮ ದೇವರು ಹೇಳಿದ್ದಾರೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡೋದಕ್ಕೆ 1-2-3 ಕರಾರುಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು, ನಮ್ಮನ್ನು ತಗ್ಗಿಸಿಕೊಳ್ಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ದೇವರು ದೀನತೆಯನ್ನು ಆಶೀರ್ವದಿಸ್ತಾರೆ. ಯಾಕೋಬನ ಪತ್ರಿಕೆ 4:6 ನಾವು ನೋಡ್ತೇವೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ. ಪ್ರಿಯರೇ, ನಾವು ಒಂದು ವಚನವನ್ನು ನಾವು ನೋಡ್ತೇವೆ. ಯೋನನ ಗ್ರಂಥ 3ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗಿದೆ. ದೇವರು ಹೇಳ್ತಾರೆ ಯೋನನಿಗೆ, ನೀನು ನಿನಿವೆಗೆ ಹೋಗು. ಆದರೆ ಅವನು ಅಲ್ಲಿ ಹೋಗದೆ ತಾರ್ಸಿಸಿಗೆ ಹೋಗ್ತಾನೆ. ಆದರೆ ಯೋನನು ತಿರುಗಿ ಮೀನಿನ ಹೊಟ್ಟೆಯೊಳಗಿಂದ ಬಂದ ಮೇಲೆ ತಿರುಗಿ ಅವನು ನಿನೆವೆಗೆ ಹೋಗ್ತಾನೆ. ಅಲ್ಲಿ ಏನಾಯಿತು ನಾವು ನೋಡಿಕೊಳ್ಳೋಣ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆಯ 3 ದಿನದ ಪ್ರಯಾಣವಿತ್ತು. ಆತ ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆ ಕೆಡಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆಯು ನಿನೆವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ನಾವು ಮುಂದೆ ನೋಡ್ತೇವೆ. ಇದಲ್ಲದೆ ನೋಡೋಣ ಮುಂದಿನ ವಚನ ಏನು ಹೇಳ್ತದೆ. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಹೊದಿಕೆ ಆಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಮುಂದೆ ನಾವು ನೋಡ್ತೇವೆ, ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು, ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ಹಿಂತಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು. ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾರಿದನು. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮುರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು
ಮಾಡದೆ ಬಿಟ್ಟನು. ಪ್ರಿಯರೇ, ಇದು ಬಾರದಿದೆ ದೇವರ ವಾಕ್ಯದಲ್ಲಿ. ಇವರೆಲ್ಲ ಅಲ್ಲಿರುವಂಥ ಅರಸನು, ಪ್ರಜೆಗಳು, ಪ್ರಾಣಿಗಳು ಎಲ್ಲ ಗೋಣಿತ ತಮ್ಮನ್ನು ತಗ್ಗಿಸಿಕೊಂಡ್ರು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಬರೋಣ ಪ್ರಿಯರೇ. ದೇವರ ಮುಂದೆ ನಾವು ಅಹಂಕಾರ, ಒಂದು ವೇಳೆ ನಾವು ಅಹಂಕಾರದ ಮಾತುಗಳನ್ನು ಆಡಿರ್ಲಿಕ್ಕಿಲ್ಲ, ಆದರೆ ನಮ್ಮ ನಡೆ ನುಡಿ, ಯಾವಾಗ ಒಬ್ಬ ಮನುಷ್ಯ ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪನೂ ಆಸಕ್ತಿ ತೋರಿಸುವುದಿಲ್ಲ, ದೇವರ ವಿಷಯದಲ್ಲಿ ಆಸಕ್ತಿ ತೋರಿಸುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಸಭೆಗೆ ಬರುವುದಿಲ್ಲ, ದೇವರ ವಿಷಯ ಕೇರ್ ಮಾಡಲ್ಲ, ಅಹಂಕಾರ ಪ್ರಿಯರೇ, ಅಹಂಕಾರ. ಆದರೆ ದೇವರು ಇದನ್ನು ಗಮನಿಸ್ತಾ ಇರ್ತಾರೆ. ದೇವರು ಹೇಳ್ತಾರೆ, ಅವರನ್ನು ಎದುರಿಸ್ತೇನೆ. ಆದರೆ ಇಂಗ್ಲೀಷಲ್ಲಿ ನಾವು ನೋಡ್ತೇವೆ, ವಿಲ್ ಬಿಕಮ್ ದರ್ ಎನಮಿ. ದೇವರನ್ನು ಎದುರು ಹಾಕ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಆಗುತ್ತಾ? ಪ್ರಿಯ ಸಹೋದರ ಸಹೋದರಿ, ನೀನು ನಾನು ಈಗ ನಮ್ಮ ದೇಶಕ್ಕಾಗಿ ಎಲ್ಲವನ್ನು ಮರೆತು, ಎಲ್ಲವನ್ನು ತೊರೆದು ನಮ್ಮ ದೇಶಕ್ಕಾಗಿ ಬಹಳವಾಗಿ ನಾವು ಪೂರ್ಣ ಹೃದಯದಿಂದ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವ ಸಮಯ ಬಂದದೆ. ಆದ್ದರಿಂದ ನಿಮ್ಮನ್ನು ಉತ್ತೇಜಿಸ್ತೇನೆ. ಇದು ನನಗೂ ಕೂಡ ನಿಮಗೂ ಕೂಡ. ದಯವಿಟ್ಟು ದಿನಾಲೂ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮ ದೇಶದ ರಾಜಕೀಯಕ್ಕಾಗಿ, ನಮ್ಮ ದೇಶದ ಆರ್ಥಿಕತೆಗಾಗಿ, ನಮ್ಮ ದೇಶದ ಯವನಸ್ಥರಿಗಾಗಿ, ನಮ್ಮ ದೇಶದ ಮಹಿಳೆಯರಿಗಾಗಿ, ನಮ್ಮ ದೇಶದ ಆಡಳಿತಿಗಾಗಿ, ನಮ್ಮ ದೇಶದ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಾಗಿ, ಎಲ್ಲ ಮಂತ್ರಿಮಂಡಲಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ದೇವ್ರ ವಾಕ್ಯ ಹೇಳ್ತಿದ್ದೆ, ತಿಮೋತಿನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಮೊದಲು ನಾವು ಅರಸಗಳಿಗಾಗಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಸೊ ಐ ಎನ್ಕರೇಜ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಪ್ರೇ. ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡೋಣ. ಬೇರೆ ವಿಷಯಗಳಿಗೆ ಆಮೇಲೆ ನಾವು ಮಾಡೋಣ. ಈಗ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಬಹಳ ಅವಶ್ಯವಾಗಿದೆ. ಮತ್ತು ಮೊದಲನೇದಾಗಿ ದೇವರ ವಾಕ್ಯ ಹೇಳ್ತಿದೆ, ಅವರು ನಿಮ್ಮನ್ನು ತಗ್ಗಿಸಿಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ನಾವು ನಮ್ಮನ್ನು ತಗ್ಗಿಸಿಕೊಳ್ಬೇಕಂತ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು. ಪ್ರಿಯ ಸಹೋದರ ಸಹೋದರಿ, ನಮ್ಮ ನಡತೆಯನ್ನು ಸಹ ದೇವರು ಗಮನಿಸ್ತಾ ಇದ್ದಾರೆ. ಈಸ್ ವಾಚಿಂಗ್ ಅಸ್. ನಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಹೇಗೆ ನಡ್ಕೊಳ್ತೇವೆ, ಹೇಗೆ ಜೀವನ ಮಾಡ್ತೇವೆ. ಪ್ರಿಯರು, ಒಂದು ಸಂಗತಿ, ನಾವು ನಮ್ಮ ಪಾಪಗಳನ್ನು ಬಿಟ್ಟು ಅರಿಕೆ ಮಾಡಿ ದೇವರ ಕಡೆಗೆ ಬರ್ತಾ ಇರೋದಾಗಿದ್ದರೆ ಖಂಡಿತವಾಗಿಯೂ ನಮ್ಮ ದೇವರು ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತರುವುದಿಲ್ಲ. ಅನೇಕರು ತಿಳ್ಕೊಳ್ತಾರೆ, ನಾನು ಪಾಪ ಮಾಡ್ತಾ ಇದ್ದೇನೆ, ಒಂದು ಸಾರಿ ನಾನು ಒಳ್ಳೆಯವನಾದ ಮೇಲೆ ದೇವರ ಕಡೆಗೆ ಬರ್ತೇನೆ. ಇದು ಸೈತಾನಿಂದ ಬಂದಿರುವಂಥದ್ದು. ನಾವು ಒಳ್ಳೆಯವರಾಗಿ ದೇವರ ಹತ್ರ ಬರಬೇಕಾದ್ರೆ ನಮಗೆ ದೇವರು ಏನಕ್ಕೆ ಬೇಕು? ಮೊದಲೇ ದೇವರಿಲ್ದೇ ನಾವು ಒಳ್ಳೆಯವರಾಗೋದಾಗಿದ್ದರೆ ನಮಗೆ ದೇವರು ಯಾಕೆ ಬೇಕು? ಸ್ವಲ್ಪ ಯೋಚನೆ ಮಾಡಿ. ದೇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಹೇಗೆ ಪಾಪದಲ್ಲಿ ಇದ್ದೇವೋ, ಆ ಪಾಪ ಎಂಥದೇ ಇರಲಿ, ಹಾಗೇ ನಾವು ದೇವ್ರ ಬಳಿಗೆ ಬರೋಣ. ದೇವರೇ, ನಾನು ಪಾಪಿ. ನೋಡ್ರಿ, ತಪ್ಪಿಯೋದ ಮಗನ ವಿಷಯದಲ್ಲಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಯೇಸು ಹೇಳಿದ ಕತೆ ಸಾಮ್ಯ ಏನಂತ ಹೇಳಿದ್ರೆ, ಅವನು ಹೇಗಿದ್ದನೋ ಹಾಗೆ ಬಂದು ಹೇಳ್ತೇನೆ ಅಂದರೆ, ತಂದೆ, ನಾನು ನಿನಗೂ ಪರಲೋಕಕ್ಕೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡುವುದಾದರೆ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡ್ತಿದೆ. ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ಪಾಪಗಳನ್ನು ದೂರ ಮಾಡ್ತಾರೆ. ನಮ್ಮ ದೇವರು ಹೇಳ್ತಾರೆ, ನಿಮ್ಮ ಪಾಪಗಳನ್ನು ನಾನು ನೆನಪು ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಒಂದು ವಚನ ಹೀಗೆ ಹೇಳ್ತಿದೆ, ಮಲಾಕಿಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅವರು ದೇವರಿಂದ ದೂರ ಹೋಗಿದ್ರು. ಮಲಾಕಿಯನ ಗ್ರಂಥ 3ನೇ ಅಧ್ಯಾಯ 7ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತಿದೆ, ದೇವರಿಂದ ದೂರ ಹೋಗಿರುವಂಥ ಒಂದು ಜನ. ಓಕೆ, ನೀವು ನಿಮ್ಮ ಪಿತೃಗಳ ಕಾಲದಲ್ಲಿ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಸಹೋದರ ಸಹೋದರಿ, ದೇವರಿಂದ ದೂರ ಹೋಗಿದ್ದೀರಾ? ಪ್ರಾರ್ಥನೆ ನಿಲ್ಲಿಸಿಬಿಟ್ಟಿದ್ದೀರಾ? ಓಕೆ, ಡಿಸ್ಕರೇಜ್ ಆಗಿ ಹೋಗಿದ್ದೀರಾ? ಓಕೆ, ದೇವ್ರ ಮೇಲೆ ಕೋಪ ಬಂದಿದೆಯಾ? ಓಕೆ, ನೀವು ದೇವರಿಂದ ಪಾಪದಲ್ಲಿ ಮುಳುಗಿ ದೇವರಿಂದ ದೂರ ಹೋಗಿದ್ದೆ, ದೇವರ ನೆನಪು ಸಹ ನಿಮಗಿಲ್ವಾ? ನಾವು ದೇವರ ಕಡೆಗೆ ನಾವು ತಿರ್ಕೊಳ್ಳೋಣ. ಯಾಕಂತೇಳಿ ದೇವ್ರು ಹೇಳ್ತಾರೆ, ನೀವು ನನ್ನ ಕಡೆಗೆ ತಿರುಗಿಕೊಂಡ್ರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗ್ತೇನೆ ಎಂಬುದಾಗಿ ನಮ್ಮ ದೇವರು ಹೇಳಿದ್ದಾರೆ. ಆದ್ದರಿಂದ ಮೊದಲನೇದಾಗಿ ನಮ್ಮನ್ನು ತಗ್ಗಿಸಿಕೊಳ್ಳೋಣ.
ಎರಡನೇದಾಗಿ ನಾವು ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಬಳಿಗೆ ನಾವು ಬರೋಣ. ಮೂರನೇ ಒಂದು ಸಂಗತಿ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಮುಖದರ್ಶನ ಬಯಸೋದಾದರೆ, ಇಫ್ ಯು ಸೀಕ್ ಮೀ, ನನ್ನನ್ನು ಹುಡುಕ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಬ್ರಿಯ 11:6 ಒಂದು ವಚನ ಹೀಗೆ ಹೇಳ್ತದೆ, ನಾವು ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಹಾಗೂ 6ನೇ ವಚನ ಹೀಗೆ ಹೇಳ್ತದೆ. ಏನಂದರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಪ್ರಿಯರೇ, ದೇವರನ್ನು ಹುಡುಕೋದು ಅದರ ಅರ್ಥ ಏನಂತ ಹೇಳಿದ್ರೆ, ದೇವರ ಮೇಲೆ ಇರುವಂಥ ನಂಬಿಕೆ. ಏನಂತ ಹೇಳಿದ್ರೆ, ದೇವರಿದ್ದಾನೆ, ನಾನು ಪ್ರಾರ್ಥನೆ ಮಾಡಿದರೆ ಉತ್ತರ ಕೊಡ್ತಾನೆ, ಆತನ ಬಳಿಗೆ ಬರುವವರಿಗೆ ಖಂಡಿತವಾಗಿ ಆತನ ಉತ್ತರ ಕೊಡ್ತಾನೆ. ದೇವರ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬುವುದು ಅವಶ್ಯ. ಪ್ರಿಯರೇ, ಒಂದು ವೇಳೆ ನೀವು ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಿಮಗೆ ವಯಸ್ಸಾಗಿರ್ಬೋದು, ಬಟ್ ಯು ಹ್ಯಾವ್ ಅ ಪವರ್ ಟು ಪ್ರೇ. ನೀವು ಹಾಸಿಗೆ ಮೇಲೆ ಕೂತ್ಕೊಂಡೇ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದರೆ ದೇವರು ತನ್ನ ದೂತರನ್ನು ಕಳಿಸಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ನಿಮಗೆ ಇಡೀ ದಿವಸ ತುಂಬ ಬ್ಯುಸಿ ಇದ್ದೀರಾ, ನಿಮಗೆ ಸ್ವಲ್ಪ ಸಮಯ ನಿಮಗೆ ಸಿಗ್ತದೆ, ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ಖಂಡಿತವಾಗಿ ದೇವರು ಅದ್ಭುತ ಮಾಡ್ತಾರೆ. ಆದರೆ ದೇವರ ಬಳಿಗೆ ನಾವು ಬರೋಣ, ಆತನನ್ನು ಹುಡುಕೋಣ. ದೇವರ ವಾಕ್ಯದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ಒಂದು ಸುಂದರವಾದಂಥ ಒಂದು ಮಾತಿದೆ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯದಲ್ಲಿ, ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ ಹಾಗೂ 13-14ನೇ ವಚನದಲ್ಲಿ ನಾನು ನೋಡ್ತೇವೆ. ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದ, ದೇವರು ಹೇಳ್ತಾರೆ, ನಿಮ್ಮನ್ನು ಒಟ್ಟಿಗೆ ನಾನು ಕೂಡಿಸ್ತೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಿದೆ. ಪ್ರಿಯ ಸಹೋದರ ಸಹೋದರಿ, ಪೂರ್ಣ ಮನಸ್ಸಿನಿಂದ ಅವರನ್ನು ಹುಡುಕೋಣ, ಅವರ ಸಿಗ್ತಾರೆ ಎಂಬುದಾಗಿ ನಂಬಿಕೆಯಿಂದ ನಾವು ಬರೋಣ. ದೇವರು ಹೇಳ್ತಾರೆ, ಯಾರು ಅವರನ್ನು ಹುಡುಕ್ತಾ ಇದ್ದಾರೋ ಅವರನ್ನೇ ದೇವರು ಹುಡುಕ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರ ಬಳಿಗೆ ಬರೋಣ, ನಮ್ಮನ್ನು ತಗ್ಗಿಸಿಕೊಂಡು ಬರೋಣ, ನಮ್ಮ ಪಾಪಗಳನ್ನು ಬಿಡೋಣ, ಅವರನ್ನು ಬಯಸಿ ನಾವು ಬರೋಣ. ನನ್ನ ದೇವರು ನನಗೆ ಬೇಕು, ಅವರ ಮುಖದರ್ಶನ ನನಗೆ ಬೇಕು, ಅವರ ಸ್ವರ ನಾನು ಕೇಳಬೇಕು, ಅವರ ಸ್ಪರ್ಶ ನನಗೆ ಆಗಬೇಕು, ನನ್ನ ಪ್ರಾರ್ಥನೆಗೆ ಅವರು ಉತ್ತರ ಕೊಡ್ತಾರೆ. ಪ್ರಿಯರೇ, ಇವತ್ತು ನಮ್ಮೊಳಗೆ ಆ ಭಾರ ಇದೆಯಾ? ಯಾಕಂತ ಹೇಳಿದ್ರೆ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪವಿತ್ರಾತ್ಮನೇ, ದೇವರೇ ನನ್ನನ್ನು ಪವಿತ್ರಾತ್ಮನಿಂದ ಅಭಿಷೇಕದಿಂದ ತುಂಬಿಸು. ಯಾವಾಗ ಪವಿತ್ರಾತ್ಮನ ಬರ್ತಾರೋ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವ ಭಾರವನ್ನು ಕೊಡ್ತಾರೆ. ನೆಹೆಮೀಯನಿಗೆ ದೇವರು ಇದೇ ಥರವಾದಂಥ ಒಂದು ಭಾರ ಕೊಟ್ಟರು. ಅವನು ಯೆರೂಸಲೇಮಿನ ವಿಷಯದಲ್ಲಿ ಕೇಳಿದ, ಬೇರೆ ದೇಶದಲ್ಲಿ ಇದ್ಕೊಂಡು ಯೆರೂಸಲೇಮಿನ ವಿಷಯವನ್ನು ಕೇಳಿದಾಗ ಆತನು ನೆಲದ ಮೇಲೆ ಬಿದ್ದು ಉಪವಾಸ ಪ್ರಾರ್ಥನೆ ಮಾಡಿದನು. ಇಡೀ ದೇಶಕ್ಕಾಗಿ ಅವನು ಪ್ರಾರ್ಥನೆ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ನಮ್ಮ ಪ್ರಾರ್ಥನೆ ಕೇಳುವ ದೇವರು ನಮಗಿದ್ದಾರೆ. 4ನೇ ಒಂದು ಸಂಗತಿಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ಸಹೋದರ ಸಹೋದರಿ, ನಾವು ಪ್ರಾರ್ಥನೆ ಮಾಡುವಾಗ ಒಂದನ್ನು ನಾವು ನೆನಪಲ್ಲಿಟ್ಟುಕೊಳ್ಳೋಣ. ನಾವು ಈ ಲೋಕದಲ್ಲಿ ಕತ್ತಲೆಯ ದುರಾತ್ಮಗಳು ಎಷ್ಟೊಂದು ಕಾರ್ಯ ಮಾಡ್ತಾ ಇರೋದನ್ನು ಅನೇಕ ಸಾರಿ ನಾವು ಗಮನಿಸುವುದಿಲ್ಲ. ಸೈತಾನನು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ, ಆದರೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಏನೋ ಯೇಸು ಸ್ವಾಮಿ ಹೇಳಿದ ಹಾಗೆ ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತಾರೆ, ಹೇಳಿದ್ದನ್ನೇ ನಾವು ಹೇಳ್ತಾ ಇರ್ತೀವಿ. ಆದರೆ ದೇವರ ವಾಕ್ಯದಲ್ಲಿ ಇನ್ನೊಂದು ಮಾತು ಹೀಗಿದೆ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಅದರಲ್ಲಿರುವಂಥ ಅರ್ಥ ಏನಂತ ಹೇಳಿದ್ರೆ, ಗಮನಿಸಿ. ಎಚ್ಚರ ಇದ್ದವರು ಗಮನಿಸ್ತಾರೆ, ಕಣ್ಣು ಮುಚ್ಚಿದವರು ಗಮನಿಸೋದಿಲ್ಲ. ಏನು ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಒಂದು ಸಂಗತಿ, ದೇವರು ನಮಗೆ ಇನ್ನೊಂದು ದೊಡ್ಡ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಯಾವ ಅಧಿಕಾರ ಅಂತ ಹೇಳಿದ್ರೆ, ಲೂಕನ ಬರೆಸುವಾರ್ತೆ 9ನೇ ಅಧ್ಯಾಯ 1-2 ವಚನ ಹೇಳ್ತದೆ, ಎಲ್ಲ ದೆವ್ವಗಳನ್ನು ಬಂಧಿಸುವ ಅಧಿಕಾರ. ಸಹೋದರ ಸಹೋದರಿ, ನಿಮಗೆ ಸತ್ಯ ಹೇಳ್ತೇನೆ, ಲೋಕದಲ್ಲಿರುವಂಥ ಅನೇಕ ಕೋಟ್ಯಾಧೀಶರಿದ್ದಾರೆ. ಕೋಟ್ಯಾಧೀಶರು ಎಷ್ಟಂತ ಹೇಳಿದ್ರೆ ಅವರ ಇರುವಂಥ ಐಶ್ವರ್ಯ ನೀವು ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಐಶ್ವರ್ಯವಂತರಿದ್ದಾರೆ. ಆದರೆ ಅವರು ಒಂದು ದೆವ್ವ ಬಂಧಿಸುವ ಶಕ್ತಿ ಅವರಿಗಿಲ್ಲ. ಆದರೆ ನೀನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದ್ರಿಂದ ನೀನೊಂದು ಕೂಲಿ ಕೆಲಸ ಮಾಡ್ತಾ ಇದೆಯಾ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಒಂದು ಗುಡಿಸಲಲ್ಲಿದೆಯಾ, ಆದರೆ ಯೇಸು ಹೆಸರಲ್ಲಿ ಒಂದು ದೆವ್ವಕ್ಕೆ ನೀನು ಅಪ್ಪಣೆ ಕೊಟ್ಟರೆ ದೆವ್ವ ಹಾರಿ ಹೋಗ್ತದೆ.
ಯಾಕೋಬನ ಪತ್ರಿಕೆ 4:7-8 ನಾವು ನೋಡ್ತೇವೆ, ದೇವರಿಗೆ ಒಳಗಾಗ್ರಿ, ಸೈತಾನನ್ನ ಎದುರಿಸಿರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯ ಸಹೋದರ ಸಹೋದರಿ, ಒಂದು ದುಃಖಕರವಾದ ಸಂಗತಿ ಏನಂತ ಹೇಳಿದ್ರೆ, ಅನೇಕ ಕ್ರೈಸ್ತರಿಗೆ ಮೊದಲೇದಾಗಿ ಇದು ಗೊತ್ತಿಲ್ಲ. ಇನ್ನೊಂದು ತಮಾಷೆ ಏನಂತ ಹೇಳಿದ್ರೆ, ಅವರಿಗೆ ನಾನು ಕೇಳ್ತೇನೆ, ದೆವ್ವಗಳು ಇದಾವ ಅಂತ ಕೇಳಿದರೆ ನಾನು ದೆವ್ವಗಳನ್ನು ನಂಬೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಸ್ವಾಮಿ ದೆವ್ವ ಬಿಡಿಸಿದ್ರಲ್ಲ, ಅದನ್ನು ನಂಬ್ತೀರಾ? ಅದನ್ನು ನಂಬ್ತಾರೆ. ಇದೊಂದು ವಿಚಿತ್ರ ಸಂಗತಿ. ಹಾಗಾದರೆ ದೆವ್ವಗಳಿರೋದ್ರಿಂದಲೇ ಯೇಸು ಸ್ವಾಮಿ ಸಹ ಮತ್ತಾಯ 4 ನೋಡ್ತೇವೆ, ಸೈತಾನಿಂದ ಶೋಧಿಸಲ್ಪಡುವುದಕ್ಕಾಗಿ ಬೆಟ್ಟಕ್ಕೆ ಹೋದೆ ನಾವು ನೋಡ್ತೇವೆ. ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸಿದ್ರು. ಅದೇ ರೀತಿಯಲ್ಲಿ ಒಂದು ವಚನ ಬೇಗ ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಕಡೆ ಮಾತೇನೆಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ. ದೇವರ ವಾಕ್ಯ ಸ್ಪಷ್ಟ ಹೇಳ್ತಿದೆ ಕನ್ನಡದಲ್ಲಿ, ಸೈತಾನನ ತಂತ್ರೋಪಾಯ. ಇನ್ನೊಂದು ಸಾರಿ ಹೇಳ್ತೇನೆ, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನೀವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಾನು ನೀನು ಹೋರಾಡ್ತಾ ಇರೋದು ಮನುಷ್ಯರ ಸಂಗಡ ಅಲ್ಲ ಪ್ರಿಯರೇ, ಮನುಷ್ಯರ ಹಿಂದೆ ಕೆಲಸ ಮಾಡ್ತಾ ಇರುವಂಥ ರಾಜತ್ವಗಳು, ಅಧಿಕಾರಿಗಳು, ಅಂಧಕಾರದ ಲೋಕಾಧಿಪತಿಗಳು, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ, ಇವು ಕೆಲಸ ಮಾಡ್ತಾ ಇದ್ದಾವ. ರಾಜತ್ವಗಳು, ಅಧಿಕಾರಿಗಳು, ಆಕಾಶ ಮಂಡಲದಲ್ಲಿ ದುರಾತ್ಮಗಳು, ಕತ್ತಲೆಯ ದುರಾತ್ಮಗಳು ಕೆಲಸ ಮಾಡ್ತಾ ಇದ್ದಾವ. ಇನ್ನೊಂದು ಸಾರಿ ಇದನ್ನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳೋಣ, ಇವು ಕೆಲಸ ಮಾಡ್ತಾ ಇದ್ದಾವ. ಹೌದು ಪ್ರಿಯರೇ, ಈ ಮಾಟ ಮಂತ್ರ ಅನ್ನುವಂಥದ್ದು ನಡೀತಾ ಇದೆ. ಮಾಟ ಮಂತ್ರದ ದುರಾತ್ಮಗಳು ಇವತ್ತು ಮಾಟ ಮಂತ್ರ ಮಾಡಿ, ಮಾಟ ಮಂತ್ರ ಅಂದರೆ ಏನು? ಸುಲಭವಾಗಿ ಅದನ್ನು ಸವಿಸ್ತಾರವಾಗಿ ಹೇಳೋಕ್ಕೆ ಸಮಯ ಇಲ್ಲ. ಆದರೆ ಸುಲಭವಾಗಿ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ, ನಮಗೆ ಒಂದು ಕೆಲಸ ಆಗಬೇಕಾಗಿದ್ರೆ ನಾನಾಗಿ ಹೋಗಿ ಮಾಡುವುದಿಲ್ಲ, ನಾನು ದೆವ್ವಗಳನ್ನು ಕಲಿಸಿ ಆ ಕೆಲಸ ನಾನು ಮಾಡ್ತೇನೆ. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ರಾಜಕೀಯ ವಲಯದಲ್ಲಿ ಅವರು ದೆವ್ವಗಳನ್ನು ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ, ಮಾಡಮಂತ್ರ ಮಾಡ್ತಾರೆ, ಹೋಮಗಳನ್ನು ಮಾಡ್ತಾರೆ, ಯಜ್ಞಗಳನ್ನು ಅರ್ಪಿಸ್ತಾರೆ, ಬಲಿ ಕೊಡ್ತಾರೆ. ಇದೆಲ್ಲ ಮಾಡಿಬಿಟ್ಟು ದೆವ್ವಗಳನ್ನು ಬಿಡ್ತಾರೆ. ಯಾರ ಮೇಲೆ ದೆವ್ವಗಳನ್ನು ಬಿಡ್ತಾರೆ? ಎಲ್ಲ ಜನರ ಮೇಲೆ. ಅವರ ಮನಸ್ಸುಗಳು ಮಂಕಾಗ್ತವೆ. ಅವರು ಇದೇ ನಮ್ಮ ಪಾರ್ಟಿಗೆ ಅವರು ವೋಟ್ ಕೊಡಲಿ ಅಂತ ಹೇಳಿ ಮಾಟಮಂತ್ರ ಮಾಡಿಸ್ತಾರೆ. ಇವತ್ತು ನಾನು ನೀನು ಏನು ಮಾಡ್ತಾ ಇದ್ದೇವೆ? ನಾವು ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ಕೂತಿದ್ದೇವೆ. ನಾವು ಕತ್ತಿಯನ್ನು ನಾವು ಉಪಯೋಗಿಸ್ತಾ ಇಲ್ಲ. ಸಹೋದರ ಸಹೋದರಿ, ಲೆಕ್ಕ ಇಲ್ಲದಷ್ಟು ದೆವ್ವಗಳನ್ನು ಬಿಡುಗಡೆ ಮಾಡ್ತಾರೆ. ಮಾಧ್ಯಮದ ಮೇಲೆ, ಮಾಧ್ಯಮ ನಮ್ಮ ಪರವಾಗಿ ಕೆಲಸ ಮಾಡಲಿ ಎಂಬುದಾಗಿ ಮಾಟಮಂತ್ರ, ವಾಮಾಚಾರ ಮಾಡ್ತಾರೆ. ಇವತ್ತು ಬೇರೆ ಬೇರೆ ನಮ್ಮ ದೇಶದಲ್ಲಿರುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಪರವಾಗಿ ಕೆಲಸ ಮಾಡಲಿ ಅಂತ ಹೇಳಿ ಅದರ ಮೇಲೆ ದೆವ್ವಗಳನ್ನು ಬಿಡುಗಡೆ ಮಾಡ್ತಾರೆ. ಬೇರೆ ಬೇರೆ ದೇಶದಿಂದ ಇಂಥವ್ರನ್ನ ಕರೆಸಿ, ಇಂಥ ಮಾಟಮಂತ್ರಗಳನ್ನು ಮಾಡುವಂಥವ್ರನ್ನ ಕರೆಸಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನೀನು ನಾನು ಕೇವಲ ನಿಮ್ಮ ಸಭೆಯಲ್ಲಿ ಒಂದು 10-15 ಜನ ನೀವು ರೆಗ್ಯುಲರ್ ಆಗಿ ನೀವು ಪ್ರಾರ್ಥನೆ ಮಾಡಿದರೆ, ದೇಶದಲ್ಲಿ ಇರುವಂಥ ಕೆಲಸ ಮಾಡ್ತಾ ಇರುವಂಥ ದೆವ್ವಗಳನ್ನು ಬಂಧಿಸಿ ನಾವು ದೇವದೂತರನ್ನು ಬಿಡುಗಡೆ ಮಾಡಿ ಬೆಳಕು ಹರಿಯೋ ಹಾಗೆ, ಅದು ಆರೋಗ್ಯಕರವಾದಂಥ ಒಂದು ವಾತಾವರಣ ನಮ್ಮ ಇಡೀ ದೇಶದಲ್ಲಿ ಬರುವ ಹಾಗೆ, ಉತ್ತಮವಾದಂಥ ಆಡಳಿತ ಬರುವ ಹಾಗೆ ಮಾಡಲಿಕ್ಕೆ ನಮ್ಮ ಪ್ರಾರ್ಥನೆ ಸಾಧನವಾಗಿದೆ. ಪ್ರಿಯರೇ, ಆರ್ ಯು ಡೂಯಿಂಗ್ ದ್ಯಾಟ್? ನಾವು ಮಾಡ್ತಾ ಇದ್ದೇವಾ? ದೆವ್ವಗಳನ್ನು ದೇವ್ರ ವಾಕ್ಯ ಹೇಳ್ತಿದೆ ಮತ್ತಾಯ 16:16-18 ನೀವು ಭೂಲೋಕದಲ್ಲಿ ಏನು ಕಟ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು, ಏನು ಬಿಚ್ಚುತ್ತೀರೋ ಅದು ಬಿಚ್ಚಲ್ಪಡುವುದು. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತೀವಿ ಲೂಕ 10:18-19-20 ನಾವು ನೋಡ್ತೇವೆ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರ ನಿನಗೆ ಕೊಟ್ಟಿದ್ದಾರೆ. ಯಾಕೆ? ತುಳಿಯುವಂಥ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. 91ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಪ್ರಾಯದ ಸಿಂಹವನ್ನು, ಘಟಸರ್ಪವನ್ನು ತುಳಿದು ಬಿಡು ಎಂಬುದಾಗಿ ಹೇಳಿದ್ದಾರೆ. ಸಹೋದರ ಸಹೋದರಿ, ದೇವರು ನಮ್ಮ ಕಣ್ಣುಗಳನ್ನು ತೆರೆಯಲಿ. ಕೇವಲ ಶದ್ರಕ್, ಮೇಷಕ್, ಅಬೇದ್ನೆಗೋ
ಅವರು ಇಡೀ ಆಗಿನ ಕಾಲದಲ್ಲಿ ಇಡೀ ಜಗತ್ತನ್ನೇ ಬದಲಾಯಿಸಿದರು. ಯೋಸೆಫನ್ನು ನೋಡ್ರಿ, ಇಡೀ ಐಗುಪ್ತ ದೇಶವನ್ನು ಬದಲಾಯಿಸಿದ. ಮೋಶೆ ಆರೋನನ್ನು ನೋಡ್ರಿ, ಐಗುಪ್ತ ದೇಶವನ್ನು ನಡಗಿಸಿದರು. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಅಪೊಸ್ತಲರ ಕೃತ್ಯದಲ್ಲಿ ಈ ಸಾಧಾರಣ ಜನರು, ಯೇಸು ಸ್ವಾಮಿ ಶಿಷ್ಯರು ಲೋಕವನ್ನು ಅಲ್ಲಕಲ್ಲೋಲ ಮಾಡಿದರು. ಈ ಶಕ್ತಿ ದೇವರು ನಿನ್ನೊಳಗೆ ಇಟ್ಟಿದ್ದಾರೆ. ಇವತ್ತು ಕೆಟ್ಟದನ್ನು ಮಾಡ್ತಾ ಇರುವಂಥ, ಕೆಟ್ಟದನ್ನು ತರ್ತಾ ಇರುವಂಥ ಮಾಟ ಮಂತ್ರಗಳ ದೆವ್ವಗಳು, ವಾಮಾಚಾರದ ದೆವ್ವಗಳು, ಇನ್ನೂ ನಾನಾ ಥರವಾದಂಥ ದೆವ್ವಗಳನ್ನು ಜನರ ಮೇಲೆ ಬಿಟ್ಟು ತಮ್ಮ ಕೆಲಸವನ್ನು ಸಾಧಿಸ್ತಾ ಇರುವುದನ್ನು ನಾವು ನೋಡಿ ಹಾಗೆ ನಾವು ಕೂತ್ಕೊಳ್ಳೋದಾದ್ರೆ ಒಂದು ದಿವಸ ನಾವು ದೇವರಿಗೆ ನಾವು ಲೆಕ್ಕ ಕೊಡಬೇಕಾಗ್ತದೆ. ದೇವರು ಕೇಳ್ತಾರೆ, ನಾನು ಇಷ್ಟೊಂದು ಅಧಿಕಾರ ಕೊಟ್ಟೆ, ನನ್ನ ಹೆಸರಿನಲ್ಲಿ ಬೇಡಿಕೊಡ್ರಿ ಎಂಬುದಾಗಿ ಹೇಳಿದೆ. ದೆವ್ವಗಳನ್ನು ಬಂಧಿಸುವ ಅಧಿಕಾರನ ನಿಮಗೆ ಕೊಟ್ಟೆ, ನೀವು ಏನು ಮಾಡಿದ್ರಿ ಎಂಬುದಾಗಿ ನಮಗೆ ದೇವರು ಕೇಳ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಅನೇಕರು ಬಲಿ ಕೊಡ್ತಾರೆ, ಆಫರಿಂಗ್ಸ್ ಎಲ್ಲ ಮಾಡ್ತಾರೆ, ಸ್ಯಾಕ್ರಿಫೈಸಸ್ ಮಾಡ್ತಾರೆ, ರಕ್ತ ಚೆಲ್ತಾರೆ ಪ್ರಾಣಿಗಳು. ಏನಕ್ಕೆ ಅಂತ ಹೇಳಿದ್ರೆ ಅವೆಲ್ಲವುಗಳನ್ನು ದೆವ್ವಗಳಿಗೆ ಮಾಡ್ತಾರೆ. ದೆವ್ವಗಳು ನಮ್ಮ ಕೆಲಸ ಮಾಡಲಿ, ನಾವು ಇಲೆಕ್ಷನಲ್ಲಿ, ಚುನಾವಣೆಯಲ್ಲಿ ನಾವು ಆರಿಸಿ ಬರುವಂತೆ ದೆವ್ವಗಳು ಕೆಲಸ ಮಾಡಲಿ ಎಂಬುದಾಗಿ ಅಂಥವ್ರು ಮಾಡ್ತಾ ಇರಬೇಕಾದ್ರೆ, ಪ್ರಿಯ ಸಹೋದರ ಸಹೋದರಿ, ನಾವು ಏನು ಮಾಡ್ತಾ ಇದ್ದೇವೆ? ನಾವು ನಿದ್ದೆ ಮಾಡ್ತಾ ಇದ್ದೇವಾ ಅಥವಾ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಯೇಸು ನಾಮದಲ್ಲಿ ಈ ಎಲ್ಲ ಥರವಾದಂಥ ವಾಮಾಚಾರದ ಮಾಟ ಮಂತ್ರದ ದೆವ್ವಗಳನ್ನು, ಅವ್ರು ಬಿಟ್ಟಿರುವಂಥ ಈ ದೆವ್ವಗಳನ್ನು ಮಾಧ್ಯಮಗಳ ಮೇಲೆ, ಬೇರೆ ಬೇರೆ ಸಂಸ್ಥೆಗಳ ಮೇಲೆ, ನಮ್ಮ ಎಲ್ಲ ನಾಡಿನ ಜನರ ಮೇಲೆ, ಅವರ ಮನಸ್ಸುಗಳನ್ನ ಮಂಕು ಮಾಡುವಂಥ ದೆವ್ವಗಳನ್ನು ನಾವು ಬಂಧಿಸೋಣ. ಖಂಡಿತವಾಗಿಯೂ ದೇವರು ದೊಡ್ಡ ಒಂದು ಉತ್ತರ ನಮಗೆ ಕೊಡ್ತಾರೆ. ನಮ್ಮ ನಾಡಿನಲ್ಲಿ ನೆಮ್ಮದಿ, ಸಮೃದ್ಧಿ, ಅದ್ಭುತವಾದಂಥ ಆಡಳಿತ ಸಿಕ್ಕುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, 2 ಕೊರಿಂಥ 2 ಪೂರ್ವಕಾಲ ವೃತ್ತಾಂತ 7:14 ಹೀಗೆ ಹೇಳ್ತಿದೆ, ನನ್ನವರಿಂದ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಮುಖದರ್ಶನವನ್ನು ಬಯಸಿ ನನ್ನನ್ನು ಪ್ರಾರ್ಥಿಸುವುದಾದರೆ, ದೇವರು ಹೇಳ್ತಾರೆ, ಪರಲೋಕದಿಂದ ನಾನು ಆಲಿಸ್ತೇನೆ ಅಂತೇಳಿ. ಇಂಥ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡೋಣವಾ? ನಾವು ನಮಗಾಗಿ ಬೇಕಾದಷ್ಟು ನಾವು ಪ್ರಾರ್ಥನೆ ಮಾಡಿದೆ. ನಮ್ಮ ದೇವರು ಹೇಳ್ತಾರೆ, ಒಂದು ವೇಳೆ ಎಜಿಕೇಲನಿಗೆ ಹೇಳಿದ ಹಾಗೆ ಇವತ್ತು ನಿನಗೂ ನನಗೆ ಹೇಳ್ತಾ ಇರ್ಬೋದು, ಏನಂದರೆ, ನಾನು ಭಾರತ ದೇಶವನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿಯೇ ಇದ್ದೆ, ಆದರೆ ಅದಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಸರದ ಸಂಗತಿ, ದುಃಖಕರವಾದಂಥ ಸಂಗತಿ. ಆದ್ದರಿಂದ ಸಹೋದರ ಸಹೋದರಿ, ನಾವು ನಮ್ಮ ಎಲ್ಲ ಬ್ಯುಸಿ ಸ್ಕೆಡಲನ್ನು, ನಮ್ಮ ವಿನೋದ ಎಂಟರ್ಟೈನ್ಮೆಂಟನ್ನು ಸ್ವಲ್ಪ ನಾವು ಬದಿಗಿಟ್ಟು ಯಾಕೆ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬಾರ್ದು? ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಯಲ್ಲಿ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿ ದಿವಸ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅದರಲ್ಲಿ ವಿಶೇಷವಾಗಿ ದೆವ್ವಗಳನ್ನು ಬಂಧಿಸೋಣ, ಮಾಟಮಂತ್ರದ ದೆವ್ವಗಳನ್ನು ಬಂಧಿಸೋಣ. ಜನರನ್ನು ಮತ್ತು ಎಲ್ಲ ಸಂಸ್ಥೆಗಳನ್ನು, ಮಾಧ್ಯಮವನ್ನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡೋಣ. ಖಂಡಿತವಾಗಿಯೂ ನಾವು ದೊಡ್ಡ ಸಂಗತಿಯನ್ನು ದೇವರ ವಾಕ್ಯ ಹೇಳಿದ ಹಾಗೆ ಅನ್ಯ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಹಾಗೆ ಆಗಲಿ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಿ ಲೋಕಕ್ಕೆ ತೋರಿಸಿಕೊಡೋಣ ನಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ. ಅದರ ಮೂಲಕವಾಗಿ ದೇವರು ನಮ್ಮನ್ನು ಸಹ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ.